ನರೇಂದ್ರ ಮೋದಿಜಿ ಅವರು ಮೂರನೇ ಬಾರಿಗೆ ಪ್ರಧಾನಿಯಾಗಬೇಕು, ಸಾಧ್ಯವಾದಷ್ಟು ಪ್ರಹ್ಲಾದ್ ಜೋಶಿ ಅವರು ಮತ್ತೆ ಸಂಸದರಾಗಿ ಆಯ್ಕೆಯಾಗಬೇಕೆಂದು ಪಣತೊಟ್ಟು ಹಠಕ್ಕೆ ಬಿದ್ದ ಧಾರವಾಡ ದಡ್ಡಿ ಕಮಲಾಪುರ ಗ್ರಾಮದ ಯುವಕ ಕಮಲು ಫೂಲವಾಲೆ ನೇತೃತ್ವದ ಗೆಳೆಯರ ಬಳಗ ಹಗಲು ರಾತ್ರಿ ಎನ್ನದೆ ಬಿಜೆಪಿಗಾಗಿ ದುಡಿದಿದ್ದಾರೆ, ಈಗಲೂ ದುಡಿಯುತ್ತಿದ್ದಾರೆ. ಶ್ರೀಕೃಷ್ಣನ ವಂಶಸ್ಥರಾದ ಗೌಳಿ ಜನಾಂಗದ ಈ ಯುವಕರ ಟೀಮ್ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಧಾರವಾಡ ಜಿಲ್ಲೆಯಾದ್ಯಂತ ಬಿಜೆಪಿಗಾಗಿ ಪ್ರಚಾರ ಮಾಡುತ್ತಾ ಮನೆ ಮನೆಗೆ ಹೋಗಿ ಬಿಜೆಪಿಗೆ ಮತ ಹಾಕಬೇಕೆಂದು ದುಡಿಯುತ್ತಿದ್ದಾರೆ. ನಮಸ್ಕಾರ ವೀಕ್ಷಕರೇ, ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಐಸ್ಮೂ ಟಿವಿಗೆ ತಮಗೆಲ್ಲ ಹಾರ್ದಿಕ ಸ್ವಾಗತ. ನಾನು ಗೂಗಲ್ ರಿಪೋರ್ಟರ್ ಗುರುರಾಜ್ ಮಾಡುವ ನಮಸ್ಕಾರಗಳು. ನಮ್ಮ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಕಮಲು ಫೂಲವಾಲೆ, ಇದು ದೇಶದ ಸುರಕ್ಷತೆಯ ಪ್ರಶ್ನೆಯಾಗಿದೆ. ಕಾರಣ ಬಿಜೆಪಿ ಅಧಿಕಾರಕ್ಕೆ ಬರಬೇಕು, ಬಿಜೆಪಿಗೆ ಅಧಿಕಾರ ತರಬೇಕೆಂದೇ ನಾವು ಮನೆ ಮನೆಗೆ ತೆರಳಿ ಈ ಬಾರಿ ಬಹಳ ದುಡಿದಿದ್ದೇವೆ, ಶ್ರಮಿಸಿದ್ದೇವೆ, ಈಗಲೂ ಶ್ರಮಿಸುತ್ತಿದ್ದೇವೆ. ನಾವು ಕಟ್ಟ ಬಿಜೆಪಿ ವಾದಿಗಳು. ಇವರ ಜೊತೆ ಇವರ ಸಂಗಡಿಗರಾದ ಹಸಣ್ಣ ಗಡವಾಲೆ, ಜುಮ್ಮಾ ಅನಿಲ್ ಗಡವಾಲೆ, ಮೋಹನ್ ಗಡವಾಲೆ, ರವಿ ಗಡವಾಲೆ, ರವಿ ಕೋರೆಮನೆ ಸೇರಿದಂತೆ ಅನೇಕ ಯುವಕರ ಪಡೆ ಇವರ ಜೊತೆಗಿತ್ತು. ನಮ್ಮ ಸುದ್ದಿವಾಹಿನಿ ಐಸ್ಮೂ ಟಿವಿಯೊಂದಿಗೆ ಮಾತನಾಡಿದ ಕಮಲು ಫೂಲವಾಲೆ ಅವರು, ನೋಡಿ, ಇದು ದೇಶದ ಸುಭದ್ರತೆಯ ಪ್ರಶ್ನೆಯಾಗಿದೆ. ಕಾರಣ ನಾವು ಬಿಜೆಪಿಗೆ ಮತ ಹಾಕಿದ್ದೇವೆ, ಬಿಜೆಪಿಗಾಗಿ ದುಡಿದಿದ್ದೇವೆ, ಈಗಲೂ ಬಿಜೆಪಿಗಾಗಿ ದುಡಿಯುತ್ತೇವೆ, ಮುಂದೆ ಭವಿಷ್ಯದಲ್ಲಿಯೂ ಬಿಜೆಪಿಗಾಗಿ ದುಡಿಯುತ್ತೇವೆ. ನಾವು ಯಾವುದೇ ಪಕ್ಷದವರು ಕೋಟಿಗಟ್ಟಲೆ ರೊಕ್ಕ ಕೊಟ್ಟರೂ ನಾವು ನಮ್ಮ ಬಿಜೆಪಿ ಪಕ್ಷ ಬಿಟ್ಟು ಹೋಗೋದಿಲ್ಲ ಎಂದು ಅವರು ಹೇಳಿದರು. ನೋಡಿ ವೋಟ್ ಮಾಡ್ತಾರೆ, ಯಾಕಂದ್ರೆ ನಮ್ಮ ದೇಶಕ್ಕೆ ಇಂಥ ಪ್ರಧಾನಮಂತ್ರಿ ಬೇಕಾಗಿತ್ತು. ಅದಕ್ಕೆ ಈ ಸಲಾನು 400 ಪಾರ್ ಅಂತೇಳಿ ಏನು ನಮ್ಮ ನರೇಂದ್ರ ಮೋದಿ ಸಾಹೇಬ್ರ ಏನು 400 ಪಾರ್ ಅಂತೇಳಿ ಸ್ಟೇಟ್ಮೆಂಟ್ ಕೊಟ್ಟಲ್ರಿ. ಈ ಸಲಾನು ನಮಗೆ ಗ್ಯಾರಂಟಿ ಐತಿ, ಈ BJP ಸರ್ಕಾರ BJP ಪಕ್ಷದಿಂದ 400 ಪಾರ್ ಅನ್ನೋದು ಸೀಟ್ಗಳು ಬರ್ತಾವ ಅಂತೇಳಿ ನಮ್ಗೆ ಅಭಿಪ್ರಾಯ ಐತಿ. ಆದರೂ ಈ ದಡ್ಡಿ ಕಮಲಾಪುರದಾಗೂ 50-50 ಇಲೆಕ್ಷನ್. ನಮ್ಮ ಕೈಲಿ ಆದಷ್ಟು ನಾವು BJPಗಾಗಿ ಗುದ್ದಾಡಿ ರಾತ್ರಿ ಆಗಲಿ ನಿದ್ದೆ ಇಲ್ದಂಗೆ ದುಡಿದು ನಾವು ವೋಟಿಂಗ್ ಮಾಡ್ತೀವಿ. ವೋಟಿಂಗ್ ಆಗ್ತೈತೆ ಅಂತೇಳಿ ನಮ್ಗೆ ಗ್ಯಾರಂಟಿ. ಪ್ರಹ್ಲಾದ್ ಜೋಶಿ ಸಾಹೇಬ್ರೆ ಈ ಸಲಾನು MP ಹಾಕ್ತಾನ, MP ಹಾಕಿ ಕೇಂದ್ರೀಯ ಮಂಡಲನೂ ಹೋಗ್ತಾನೆ. ಅದು ಕೇಂದ್ರದಾಗ ಏನು ಮಂತ್ರಿ ಹಾಕೋಣ ಬಿಡ್ತಾನೆ ನಾವು ಕೊಡ್ತಾರ್ರಿ. ಆದರೂ MP ಅಂತ ಗ್ಯಾರಂಟಿ ಪಕ್ಕ 100ಕ್ಕೆ 100 ಅಂತಾರೆ. ಈಗ ನಮ್ಮ ಯುವಕರು ಏನದಲ್ರಿ, ನಮ್ಮ ವಾರಿಗೆ ನಮ್ಗಿಂತ ಜಾಸ್ತಿ ವಾರಿಗೆ ನಮ್ಮ ಅಜ್ಜಾರು ಅಂತಾರು, ಇವರು ಎಲ್ಲರೂ ಈ ಸಲ BJP ಅಂತೇಳಿ ಎಲ್ಲರೂ ಕೈ ಜೋಡಿಸಿ BJPಗಾಗಿ ದುಡ್ದಾರೆ. ಯಾಕೆ BJPನೇ ಯಾಕೆ ಇದು ಮಾಡ್ತಾ ಇದ್ದೀವಿ? BJPನ ಅಂದ್ರೆ ಸರ್ ನಮಗೆ ದೇಶಕ್ಕಾಗಿ ಪ್ರಧಾನಮಂತ್ರಿ ಬೇಕಾಗ್ಯಾನ್ರಿ ನರೇಂದ್ರ ಮೋದಿ. ಯಾಕಂದ್ರೆ ಇಂಥ ಪ್ರಧಾನಮಂತ್ರಿ ಕಾಂಗ್ರೆಸ್ದಾಗ ಅಂತ ಲೀಡರ್ ಇಲ್ರಿ, ಸ್ಟ್ರಾಂಗ್ ಲೀಡರ್ ಬೇಕಾಗಿರ್ತಿ. ಕಾಂಗ್ರೆಸ್ದಾಗೂ ಲೀಡರ್ ಇಲ್ರಿ, ನಮ್ಮ ರಾಹುಲ್ ಗಾಂಧಿ ಅಂತವ್ರು ಲೀಡರ್ ಕೂಡ ಅದಾರ್ರಿ. ಆ ಕಾರಣಕ್ಕಾಗಿ ನಮ್ಮ ದೇಶ, ನಮ್ಮ ಭಾರತ ಬೇಕಂದ್ರೆ ನಮ್ಗೆ ನರೇಂದ್ರ ಮೋದಿ ಅವರು ಬೇಕು. ಜೋಶಿಯವ್ರು ಎಷ್ಟು ಮತಗಳ ಅಂತರದಿಂದ ಆರ್ಸಿ ಬರ್ಬೋದು ಸರ್? ನಮಗೆ ಇಂದ 5 ವರ್ಷದಿಂದ 2.5 ಲಕ್ಷ ಮೇಲೆ ಆರ್ಸ್ ಬಂದಿದ್ರು. ಈ ಚುನಾವಣೆ ನಮಗೆ 3 ಲಕ್ಷ ಮಟ್ಟ ಆರ್ಸ್ ಬರ್ತಿದ್ದೆ ಅನ್ನೋದು ನಮ್ಗೆ ಕಂಪ್ರಮೈತಿ. ನಾವು ಇನ್ನೊಬ್ಬರ ಬಗ್ಗೆ ಇಲ್ಲ, ನನ್ನ ಮನಸ್ಸಿಗಾಗಿ ನನ್ನ ವೈಯಕ್ತಿಕ 3 ಲಕ್ಷ ಮೇಲೆ ಆರ್ಸ್ ಬರ್ತಿದ್ವಿ. ಇವರು ನಮ್ಮ ಜೋಶಿ ಸರ್. ನಿಮ್ಮ ಹೆಸರು? ಕಮಲು ಜಂಗ್ಲಿ ಪುಲಾರ್ ರೀ, ದಡ್ಡಿ ಕಮಲಾಪುರ. ನಿಮ್ಮ ಜೋಡಿ ಯಾರು? ತುಮಿ ಕಬ್ಬನಲ್ಲಿ ರಾತ್ರಿದ ಹಗಲಿ ಒಟ್ಟನು ಕೆಲಸ ನಾವು ಪಕ್ಷಕ್ಕೆ ಹಾಕಿ ದುಡಾತೀವಿ ರೀ. ಇಲೆಕ್ಷನ್ ಚುನಾವಣೆ ಯಾವಾಗಿಂದ ಚಾಲೂ ಆಗೈತಿಲ್ಲ ರೀ, ಅವಾಗಿಂದ ಇವತ್ತಿನವರೆಗೂ ಪಕ್ಷಕ್ಕಾಗಿ ದುಡಾತೀವಿ. ಇವ್ರು ಹಿರಿಯರ ಹಸನ್ ಗಾರ್ವಾಲೆ ರೀ, ಇವ್ರ ಜುಮ್ಮಾ ಅನಿಲ್ ದಾಂಡವಾಲೆ, ಮೋಹನ್ ದಾಂಡವಾಲೆ ಸರ್, ರವಿ ಕೋರ್ಮಡಿ, ನಮ್ಮ ಸಂಸ್ಕೃತಿ ದಾಂಡವಾಲೆ ಸರ್, ಇನ್ನು ಅನೇಕ ಯುವಕರು ಕಾರ್ಯಕರ್ತರಾದ್ರು ಸರ್. ಅವರು ಅರ್ಧ ವೋಟಿಂಗಿಗೆ ಹೋಗ್ಯಾರ ಸರ್, ಅರ್ಧ ವೋಟಿಂಗ್ ಹಾಕಿ ಬಂದಾರ. ಅವರು ಕೆಲಸದ ಬಿಜಿ ಅದಾರ ಅಂದ್ರೆ ಅವರು ಬರ್ತಿದ್ದಾರೆ. ಅವ್ರದ್ದು ಹೆಸರು ಹೇಳ್ತೀನಿ ಸರ್: ಬಾಬು ಗಾರ್ವಾಲೆ ಸರ್, ಕಿರಣ್ ಗಾರ್ವಾಲೆ, ಚೇತನ್ ಫೂಲ್ವಾಲೆ, ಅಭಿಷೇಕ್ ಕಾನ್ವಾಲೆ. ಇವರು ಅದರ ಸರ ಇನ್ನೊಂದು ಅರ್ಧ ಮಂದಿ ಹೆಸರು ನಮಗೆ ರಾಜು ಅಯ್ಯ ರಾಜು ರೀ, ರಾಜು ಗಾರ್ವಾಲೆ, ಇವರೆಲ್ಲರೂ ಅದಾರ ಸರ್. ಇನ್ನೂ ಜಾಸ್ತಿ ಕಾರ್ಯಕರ್ತರು ಅದಾರ. ಈಗ ಇನ್ನೊಮ್ಮೆ ಎಲ್ಲರೂ ಕೂಡ ಮಾತಾಡಿ ಒಂದು ಡಿಸ್ಕಷನ್ ಮಾಡಿ ನಿಮ್ಮ ಮಧ್ಯಾಹ್ನ ಕಳ್ತೀವಿ ಸರ್. ನಿಮ್ಗೆ ಹಿಂಗೆ ಸಪೋರ್ಟ್ ಮಾಡ್ಕೊತೀರಿ. ನಾವು